ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅವ್ವಾ, ಈ ಮನೆ ಆಳಿ ಇತ್ತಕ್ಕೆ ಬತ್ತವಳೆ. ಕಣ್ಣಿಗೆ ಏನಾದ್ರೂ ಬಿದ್ದರೆ ಒಳ್ಳೆ ದೆವ್ವ ಮಟ್ಕೊಂಡಂಗೆ ಆಡ್ತಾಳೆ. ಹೆಂಗಾರ ಮಾಡಿ ಅವಳು ಕಣ್ಣು ತಪ್ಪಿಸ್ಕೋಬೇಕಲ್ಲ. ಮೊದಲು ರಾಧಾನ ವಾಪಸ್ ಕರ್ಕೊಂಬಂದು ಆಮೇಲೆ ಇವ್ರನ್ನೆಲ್ಲ ಒಂದು ಕೈ ನೋಡ್ಕೊತೀನಿ. ಅವ್ವಾ, ಮೊದಲೇ ನನ್ನ ಮ್ಯಾಕೆ ಕೆಂಡ ಕಾರ್ತಾಳೆ. ಈಗ ಏನಾರು ಅವಳು ಕಣ್ಣು ಬಿತ್ತು ಅಂದರೆ ಹಿಂದಿಂದೆಲ್ಲ ಕೆದಕಿ ಉಪ್ಪು ಖಾರ ಹಾಕ್ಬಿಡ್ತಾಳೆ ಅಟ್ಟಯ್ಯ. ಅವಳು ಹೋದ್ಮ್ಯಾಕೆ ಹೋಗೋದೇ ಒಳ್ಳೇದು. ಎಲ್ಲಿ ಇವಳು ಕಾಣ್ತಿಲ್ಲ. ಹೊಂಟಿಟ್ಟು ಹೋದ್ಲ ಹೆಂಗೆ? ಮೊದಲೇ ಬಿಣ್ಣಾನ್ ಗೀತಿ ಜಾತಕದವಳು ದಡ ಅಂತ ಹೋಗಿರ್ತಾಳೆ. ಸದ್ಯ ತಪ್ಪಿಸ್ಕೊಂಡೆ ನಾನು. ಅಯ್ಯೋ ಹಾಳಾದವಳೆ, ಊರ್ ಜನಗಳ ಮುಂದೆ ನನ್ನ ಮರ್ಯಾದೆ ತೆಗ್ಬಿಟ್ಟು ಇಲ್ಲಿ ಬಂದು ಕೊದ್ ನಿಂತಿದ್ಯಾ? ಜನಗಳ ಮುಂದೆ ಎಲ್ಲ ಸುಳ್ಳು ಹೇಳ್ಬಿಟ್ಟು ನನಗೆ ನೀರು ಕುಡಿಸ್ಬಿಟ್ಟಿಯಲ್ಲ, ನೀನ್ ಸಂಡಾಕಿರ್ತೀಯೇನೆ. ಸರ್ವನಾಶ ಆಗೋಗ ನಿನ್ ಕರಿನಾಗ್ರ ಕೊಚ್ಚ, ನಿನ್ ಬಾಯಿಗೆ ಲಕ್ವ ಹೊಡಿಯ, ನಿನ್ ಕೈ ಕಾಲು ಬಿದ್ದೋಗ, ನಿನಗೆ ವಾಂತಿ ಬೇದಿ ಬಂದು ನಿನ್ಗೆ ಹಾಸಿಗೆ ಹಿಡಿಯ, ನೀನ್ ಉದ್ಧಾರ ಆಗ್ತೇನೆ. ಖಂಡಿತ ಉದ್ಧಾರ ಆಗಲ್ಲ, ಸರ್ವನಾಶ ಆಗೋಕ್ಕೆ ಹಾಳಾಗೋಕ್ಕೆ. ಮನೆ ಹಾಳಿ ರಾಜಿ ನಂಜಮ್ಮಂಗ್ ಬಾಯಿಗೆ ಬಂದಂಗೆ ಕ್ಯಾಕರಿಸ್ತಾವಳೆ. ಆದ್ರೆ ಇವಳು ಏನು ಮಾತಾಡದೆ ಸುಮ್ಕಿ ಅವಳಲ್ಲ. ಓ, ಊರವ್ರ ಮುಂದೆ ಬಣ್ಣ ಬದಲು ಮಾಡಿದ್ಲಲ್ಲ, ಅದಕ್ಕೆ ಇರಬೇಕು. ಆದ್ರೂ ಈ ನಂಜಮ್ಮ ಸುಮ್ಕಿರೋ ಜಾಯಮಾನದವಳು ಅಲ್ಲ. ಅವಳು ಮುಗಿತಾರ ಅವತಾರಕ್ಕೆ ನಂಜಮ್ಮ ರಾಜಿ ದುಡ್ಡಿಡಿಬೇಕಾಗಿತ್ತು. ಅದ್ಯಾಕೆ ಹಿಂಗ್ ತಿಂದು ಮಂಗ್ನಂಗ್ ನಿಂತ್ಕೊಂಡವಳೆ? ಅಯ್ಯ, ನಾನು ಇಷ್ಟು ಉಗಿತಾ ಇದ್ರು ನಗ್ತಾ ಇದೆಯಲ್ಲ, ನಿನ್ಗೇನ್ ಮಾನ ಮರ್ಯಾದಿನೇ ಇಲ್ವೇನೆ? ನನ್ನ ವಿರುದ್ಧನೇ ನಿಂತಿದ್ಯಲ್ಲ, ನೀನ್ ಉದ್ಧಾರ ಆಗ್ತೇನೆ, ಹಾಳಾಗೋಗ್ತ್ಯಾ. ನಿಮ್ಮನ್ನೆಲ್ಲ ಚಟ್ನಿ ರುಬ್ದಂಗ್ ರುಬ್ಲಿಲ್ಲ ಅಂದ್ರೆ ನನ್ನ ಹೆಸರು ರಾಜೇಶ್ವರಿನೇ ಅಲ್ಲ. ಥೂ. ಅಲ್ಲ ನಂಜಮ್ಮ, ಆ ರಾಜಿ ನಿನ್ ಉಗಿದು ಉಪ್ಪಿನಕಾಯಿ ಒಗ್ಗರಣೆ ಹಾಕಿದ್ಲು, ಆದ್ರೂ ತೆಪ್ಪಗೆ ನಿಂತಿದ್ಯಲ್ಲ. ನೀನ್ ಉಗ್ದಂಗೆ ನಂಗೇನಾರು ಉಗ್ದಿದ್ರೆ ಸಮಾಧಿ ಮಾಡ್ಬಿಡ್ತಿದ್ದೆ ಅವಳು. ನಂಜಮ್ಮ, ನಿಂಗೇನು ರೋಸ ಅನ್ನೋದೇ ಇಲ್ವಾ? ಏನ್ ಹೇಳ್ತಿದೆ ಗೋಪಾಲಯ್ಯ? ಅವಳು ಉಗ್ದಿದ್ ಕೇಳಿ ನಿನ್ ಕಿವಿ ಕೆಪಾಗೋಯ್ತಾ? ಅಯ್ಯೋ, ನಾನು ಹೇಳ್ತಿದ್ದೆ ಕೇಳುತ್ತಿಲ್ಲ. ಒಂದ್ ನಿಮಿಷ ಇರು. ಈಗ ಹೇಳು. ವಾ, ಇಷ್ಟೊಂದು ಕಿಸ ಅಂತ ನಗ್ತಿದ್ರು ಮೈಮೇನ ಇದು? ಇದು ಎರಡು ಇಲ್ಲ ಅಂದಿದ್ರೆ ಇಟ್ಟೊತ್ತಿಗೆ ನನ್ನ ಕಿವಿಯಾಗ ರಕ್ತ ಸುರಿತಿತ್ತು. ಅಲ್ಲ ಗೋಪಾಲಯ್ಯ, ಇಟ್ಟು ಹೊಸ ಸಂಸಾರ ಮಾಡಿದ್ಯಾ, ನೀವ್ ₹8 ತಪ್ಪಿಸ್ಕೊಳ್ಳೋದು ಅಷ್ಟು ಸುಲಭವೇ? ಒಳ್ಳೆ ಕೆಲಸ ಮಾಡಿದ್ದೆ ನಿಂಜಮ್ಮ. ನೀನ್ ಕಿವಿಗೆ ಹತ್ತಿ ಇಟ್ಕೊಂಡ್ರೆ ಬಿಸಿ ಅವ್ಳಿಗೇನಾರ ಗೊತ್ತಾದ್ರೆ ನೀನ್ ಕಿವಿನೇ ಕಿತ್ತಾಕ್ಬಿಡ್ತಾಳೆ ಅಂತ ರಾಕ್ಷಸಿ ಅವಳು. ಕಿತ್ತಾಕ್ತಾಳ್ ಬಿಡು. ಸದ್ಯ ಅವಳ ಕೈಯಿಂದ ತಪ್ಪಿಸ್ಕೊಂಡಲ್ಲ, ಅದ್ ಸಾಕು. ಸರಿ ಗೋಪಾಲಯ್ಯ, ನಾನೇನ್ ಬರ್ತೀನಿ. ರಾಜಿ ಬರ್ತಾವಳೆ. ಅಯ್ಯೋ, ರಾಜಿ ನಂಜಿ ಸಾಕಾಗೈತೆ ಜೋಡ್. ಅಣ್ಣ, ನೀನೇನಾದ್ರೂ ಮಾತು ತಗೊಂಡಿರ್ಲಿಲ್ಲ ಅಂದ್ರೆ ಆ ತಾಂಡವಿಗೆ ಗದ್ದೆ ಹತ್ರನೇ ಬುದ್ಧಿ ಕಲಿಸಬಹುದಿತ್ತು. ಅಲ್ಲ, ಎಷ್ಟು ಧೈರ್ಯ ಇದ್ರೆ ಅವನು ಕರೆಂಟ್ ಕಟ್ ಮಾಡಿ ಗದ್ದೆಗೆ ನೀರು ಬರದಾಗೆ ಮಾಡ್ತಿದ್ದ. ತಪ್ಪಿತಸ್ಥರಿಗೆ ನಾವೇ ಬುದ್ಧಿ ಕಲಿಸಬೇಕಂತೇನಿಲ್ಲಕಲ್ಲ. ಸ್ಟೇಷನ್ ಕಂಪ್ಲೇಂಟ್ ಕೊಟ್ರೆ ಅವರೇ ಬುದ್ಧಿ ಕಲಿಸ್ತಾರೆ. ಅಣ್ಣ, ನನ್ಗೆ ಯಾಕೋ ಇಲ್ಲುವೇ ನ್ಯಾಯ ಸಿಗ್ತದೆ ಅನ್ನಿಸ್ತಿಲ್ಲ ಕಣ. ನಮ್ಮವ್ರ ಆತ್ಮಾಗ್ ಬಂದು ಎಲ್ಲ ಸರಿ ಮಾಡೋರೆ. ನನಗೆ ನ್ಯಾಯ ಸಿಕ್ಕೇ ಸಿಗ್ತದೆ ಕಣ. ಬಾ. ಸಾಹೇಬ್ರೆ, ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಕಂಪ್ಲೇಂಟ್ ಕೊಡೋದಿಲ್ಲಲ್ಲ, ಅಲ್ಲಿ PC ಕೂತಿದ್ದಾರೆ, ಅಲ್ಲೋಗಿ ಕಂಪ್ಲೇಂಟ್ ಕೊಡು. ಸರಿ. ಒಂದು ನಿಮಿಷ ನಿಂತ್ಕೋ. ನೀನು ಬಂಗಾರಮ್ಮನ ಮಗ ಖಂಡಿತಾನೆ? ಹೌದು. ಇಷ್ಟು ದಿನ ನಿನ್ನ ಮೇಲೆ ಕಂಪ್ಲೇಂಟ್ ಕೊಡಕ್ಕೆ ಜನ ಬರ್ತಿದ್ರು.
ಈಗ ನೀನೇ ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ಯಾ. ಸರಿ, ಅದು ಯಾರ ವಿರುದ್ಧ ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ಯಾ? ಸಾಹೇಬ್ರೆ, ಆ ಹಳೆ ಇನ್ಸ್ಪೆಕ್ಟ್ರು ತಾಂಡವ್ ನಮಗೆ ಸ್ಯಾನೆ ತೊಂದರೆ ಕೊಡ್ತಾವ್ರೆ. ಹೌದು ಸಾಹೇಬ್ರೆ, ನಮ್ಮ ಗದ್ದೆದ್ದು ಕರೆಂಟ್ ಆಫ್ ಮಾಡಿ ನೀರು ಬರ್ದಿರೋ ರೀತಿ ಮಾಡಿದ್ದಾನೆ. ಹೇಳಿದ್ರೆ ತಾನೇ ದುರಂಕರವಾಗಿ ಮಾತಾಡ್ತಾನೆ ಸಾಹೇಬ್ರೆ. ಅದಕ್ಕೆ ತಾಂಡ ವಿರುದ್ಧ ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದೀನಿ. ಆ ತಾಂಡವನ ಕೆಲಸ ಬಿಟ್ಟು ಓಡಿಸಿದ್ಮೇಲೂ ಅವನ ಮೇಲಿರೋ ದೇಶ ತಿರ್ಲಿಲ್ಲ ಅಲ್ಲ ನಿಮಗೆ? ನಾನು ಯಾರ ಮೇಲೂ ದ್ವೇಷ ಸಾಧಿಸ್ಬೇಕು ಅಂತಿಲ್ಲ ಸಾಹೇಬ್ರೆ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡಿ ಅಂತ ಬಂದಿದ್ದೀನಿ. ನೀನೇನು ದೊಡ್ಡ ಸಾಚ ಅನ್ನೋಂಗೆ ಮಾತಾಡ್ತಿದ್ಯಾ? ಸರಿ, ಬರ್ದ್ಕೊಟ್ಟು ಹೋಗು. ಸಾಹೇಬ್ರೆ, ಒಂದು ಕಂಪ್ಲೇಂಟ್ ಬರ್ಕೊಳ್ಳಿ. ಏಯ್ ಚಂದ್ರ, ಒಂದು ನಿಮಿಷ ಇರೋ. ಕಂಪ್ಲೇಂಟ್ ಕೊಡೋಕೆ ಯಾರು ಬಂದಿದ್ದಾರೋ ಅವರೇ ಕಂಪ್ಲೇಂಟ್ನ ಬರ್ದ್ಕೊಡ್ಬೇಕು. ಸಾಹೇಬ್ರೆ, ಯಾರು ಬರೋದ್ರೇನಂತೆ, ಕಂಪ್ಲೇಂಟ್ ಕೊಡೋದಲ್ವೇ ಮುಖ್ಯ? ಅವ್ರವ್ರ ಕೆಲಸನ ಅವ್ರವರೇ ಮಾಡಬೇಕು. ಪರವಾಗಿಲ್ಲ, ಬರೀರಿ ಕಂಡಿದ್ರೆ. ಸಣ್ಣ ಪುಟ್ಟ ತಪ್ಪಾದ್ರೂ ಪರವಾಗಿಲ್ಲ, ನಮ್ಮ ಶಂಕರ ತಿದ್ಕೊಳ್ತಾನೆ. ಬರೀರಿ. ಈಗ ಕಂಡುಬಿಡಿ ಸರ್. ಹೊಡೆಯಕ್ಕೆ ನಡಗದೆ ಇರೋ ಕೈ ಬರಿಬೇಕಾದ್ರೆ ನಡಗ್ತಿದೆ. ನೀನು ಬಂಗಾರಮ್ಮನ ಮಗ ಅಲ್ವಾ? ನಿನಗೆ ಬರೆಯಕ್ಕೆ ಬರೋದಿಲ್ವಾ?